ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೇಗೆ ಕಾಣಿಸ್ತಾ ಇದೆ ನನ್ನ ರಂಗೋಲಿ ಇವತ್ತು? ನನ್ನ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಬೆಳಗ್ಗೆನೇ ಇವತ್ತು ಮುದ್ದೆ ಮಾಡಿ, ಮುದ್ದೆ ಜೊತೆ ಬೀಟ್ರೋಟ್ ಪಲ್ಯ ಮತ್ತು ಹಿದ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಿದ್ಕಿದ ಬೇಳೆ ಸಾಂಬಾರಂತೂ ಇವಾಗ ಸೀಸನ್ ಎಲ್ಲ ಖಾಲಿ ಆಗಿದೆ. ಸೊ ಆದರೂ ಸಿಗುತ್ತೆ ತೋಟದ ಅವರೆಕಾಯಿ ಎಲ್ಲ. ಅದರ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಹೇಗೆ ಕಾಣಿಸ್ತಾ ಇದೆ? ಅವರೆಕಾಯಿ ಸೀಸನ್ ಅಂತೂ ಕಂಪ್ಲೀಟ್ ಆಗಿದೆ ಈಗ. ಇದ್ರ ಜೊತೆ ಸ್ವೀಟ್ ಸಹ ಮಾಡಿದ್ದೀನಿ. ಚಪಾತಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು. ಸೊ ಇವತ್ತು ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಈಗ ಪಾತ್ರೆಗೆ ಕಾಳೆಲ್ಲ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಚೆನ್ನಾಗಿ ಬೇಯಿಸ್ಕೊಂಬಿಡ್ಬೇಕು. ನಾರ್ಮಲ್ ತುಂಬ ನುಣ್ಣಗಾದರೆ ಚೆನ್ನಾಗಿರಲ್ಲ, ಮೀಡಿಯಮ್ ಆಗಿರಬೇಕು. ಇನ್ನೂ ಸ್ವಲ್ಪ ಬೇಯಬೇಕು. ಫಸ್ಟಲ್ಲಿ ಇದನ್ನು ರುಬ್ಕೊಂಬಿಡೋಣ. ರುಬ್ಬೋಕ್ಕೆ ಏನೇನು ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ. ಈಗ ಜಾರ್ಗೆ ಶುಂಠಿ ಮತ್ತು ಕೊಬ್ಬರಿ, ಕಡಲೆಪಪ್ಪು ಇಷ್ಟು ಹಾಕಿ ಮಿಕ್ಸಿಗೆ ಹಾಕ್ಕೊಂಬಿಡೋಣ. ಏಲಕ್ಕಿ ಸಹ ಹಾಕ್ತಾಯಿದ್ದೀನಿ ಇದ್ರ ಜೊತೆ. ಒಂದು 3 ತೊಗೊಂಡಿದ್ದೀನಿ ಏಲಕ್ಕಿ ಬಂದು. ಸೊ ಈಗ ಮಿಕ್ಸಿಗೆ ಹಾಕ್ಕೊಂಬಂಬಿಡೋಣ. ಕಾಳು ಈಗ ಬೆಂದಿರೋ ಕಾಳನ್ನ ಸೊ ಇದರಲ್ಲಿರೋ ನೀರನ್ನೆಲ್ಲ ಆಚೆ ಹಾಕ್ಬಿಟ್ಟು ಬರೀ ಕಾಳು ಮಾತ್ರ ತೊಗೋಬೇಕು. ಈ ಕಾಯಿ ತುರಿದಿರೋದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದರ ಜೊತೆ ಬೆಲ್ಲ ಸಹ ಸೇರಿಸ್ತಾ ಇದ್ದೀನಿ. 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇಲ್ಲಿ. ನಿಮಗೆ ಟೇಸ್ಟ್ ಯಾವ ಥರ ಇರುತ್ತೆ, ಸ್ವೀಟ್ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನೀರೆಲ್ಲ ಜಾಸ್ತಿ ಹಾಕಬಾರ್ದು. ಬೆಲ್ಲ ಹಾಕ್ತಾ ಇದ್ದೀನಲ್ವ, ಅದಕ್ಕೋಸ್ಕರ ನೀರು ಕಡಿಮೆ ಇಟ್ಕೊಳ್ಬೇಕು. ಇಲ್ಲ ಅಂತಂದರೆ ಅದೆಲ್ಲ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಬೆಲ್ಲ ಎಲ್ಲ ಕರಗಿದೆ. ಈ ಥರ ಆಗ್ತಾಯಿದೆ. ಇನ್ನು ಸ್ವಲ್ಪ ಕುದಿಸ್ಕೊಂಡಲ್ವ, ಅದು ಗಟ್ಟಿ ಆಗಲಿ. ಸ್ವಲ್ಪ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ. ಸೊ ಈ ಥರ ಆಗ್ತಾಯಿದೆ. ಫೈನಲಿ ರೆಡಿ ಆಯಿತು. ಈಗ ಸರ್ವ್ ಮಾಡ್ಕೊಂಬಿಡೋಣ. ಹೇಗೆ ಕಾಣಿಸ್ತಾ ಇದೆ? ಸ್ವೀಟ್ ಇದಕ್ಕಿದ ಬೇಳೆ ಸೊ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದರ ಜೊತೆ ದೋಸೆ ಮಾತ್ರ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಇವತ್ತು ನಾವು ಹೊಸಕೋಟೆಗೆ ಹೋಗಿದ್ವಿ. ಹೊಸಕೋಟೆ ಜಾತ್ರೆ ಪ್ರಿಪ್ರೇಷನ್ ಆಗ್ತಾಯಿದೆ. ಶುಕ್ರವಾರ ಹುಣ್ಣಿಮೆ ದಿನ ಹೊಸಕೋಟೆಗೆ ಕರ್ಗ ಮತ್ತು ತೇರು ಎಲ್ಲ ಆಗುತ್ತೆ. ನೀವು ಸಹ ಅಟೆಂಡ್ ಮಾಡಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಅಂತ. ಕಟ್ಟಿದ್ದಾರೆ. ಸೊ ಡೆಕೋರೇಷನ್ಸ್ ಎಲ್ಲ ಹಬ್ಬದ ದಿನ ಮಾಡ್ತಾರೆ. ನನಗಂತೂ ಜಾತ್ರೆಯಲ್ಲಿ ತುಂಬ ಇಷ್ಟ ಆಗಿತ್ತು ಅಂತಂದರೆ ಹೊಸಕೋಟೆಯಲ್ಲಿ ಇದೆ ಲೈಟಿಂಗ್ಸ್ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೇಗೆ ಕಾಣಿಸ್ತಿದೆ ಗೈಸ್? ಇದು ಬಂದು ತಾಲೂಕು ಆಫೀಸ್ ಇದೆಯಲ್ಲ, ಅಲ್ಲಿ ತೇರು ನಿಂತಿರುತ್ತೆ ಯಾವಾಗಲೂ. ನಾವಂತೂ ಕಾಯ್ತಾ ಇದ್ದೀವಿ ಯಾವತ್ತು ತೇರಾಗುತ್ತೆ, ಕರ್ಗ ನೋಡಬೇಕಲ್ವ, ಅದಕ್ಕೋಸ್ಕರ. ತೇರಲ್ಲಿ ದೇವರು ಇಡೋದು ಬಂದು ಅವಿಮುಕ್ತೇಶ್ವರ ಸ್ವಾಮಿ ಅಂತ. ಸೊ ಅದೇ ಥರ ನೋಡಿಸ್ತೀನಿ ನಿಮಗೆ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಇದೇ ದೇವರು.
ಅವಿಮುಕ್ತೇಶ್ವರ ದೇವಸ್ಥಾನ ಬಂದು ಈ ದೇವಸ್ಥಾನದಲ್ಲಿರೋ ದೇವ್ರನ್ನೇ ತೇರಲ್ಲಿಡೋದು. ಬಾಯ್.